ಹಾಯ್, ಎಲ್ಲರಿಗೂ ನಮಸ್ಕಾರ. ವಿ ಕೆ ಆಲ್ ಇನ್ ಒನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡ್ರಿ, ಇವತ್ತಿನ ಲಾಗು ಮಂತ್ರಾಲಯದ್ದಾಗಿರ್ತತಿ. ಭಾಳ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನುವಂಥ ಕನಸಿತ್ತು. ಅದು ಈಗ ನನಸಾಗೈತಿ. ನಿಮ್ಮ ಜೋಡಿ ಹಂಚ್ಕೋತೀವಿ. ಬರ್ರಿ ಹೋಗೋಣ ಮಂತ್ರಾಲಯಕ್ಕೆ. ರಾಘವೇಂದ್ರ ರಾಯರ ದರ್ಶನ ಪಡೆಯೋಣ. ನೋಡ್ರಿ, ಎಲ್ಲರೂ ರೆಡಿಯಾಗಿ ಹೊಂಟಿವಿ. ನಾವು ಹುಬ್ಬಳ್ಳಿಯಿಂದ ಮಂತ್ರಾಲಯಕ್ಕೆ ಹೊಂಟಿವಿ, ದೊಡ್ಡ ಮಗಳ ಮನೆಯಿಂದ. ಒಂದು ಹೊತ್ತಿಂದ ಊಟ ಕಟ್ಕೊಂಡು ಹೊಂಟೇವೆ ನಾವು. ರಾತ್ರಿ ಉಣ್ಣಾಕ ಹೋಟೆಲ್ ಹುಡ್ಕೋದು ಬೇಡ, ಅಸ್ತವ್ಯಸ್ತ ಆಗೋದು ಬೇಡ. ಅದಕ್ಕೆ ಹಸಿವಾದಾಗ ಹೋಟೆಲ್ ಸಿಗೋದಿಲ್ಲ, ಸಿಗಮಟ್ಟ ಕಾಯಕ್ಕಾಗಲ್ಲ. ಅದಕ್ಕೆ ಒಂದು ಹೋಗೋಣ ಕಟ್ಕೊಂಡು ಹೊಂಟೇವೆ ನೋಡ್ರಿ. ಇಲ್ಲಿ ಗಂಗಾವತಿ ಊಟಕ್ಕೆ ಒಳ್ಳೆ ಜಾಗ ಇತ್ತು. ರಾತ್ರಿ 9 ಗಂಟೆ ಇದೆ. ಹಿಟ್ಟಿನ ಪಲ್ಯ, ಬ್ಯಾಳಿ ಪಲ್ಯ, ಶೇಂಗಾ ಚಟ್ನಿ, ಕೆಂಪು ಚಟ್ನಿ, ಮೆಂತ್ಯ ಚಪಾತಿ, ಮೊಸರು ಇಷ್ಟೆಲ್ಲ ಕಟ್ಕೊಂಡು ಹೋಗೇವಿ. ಎಲ್ಲರೂ ಅಲ್ಲಿ ಕೂತ್ಕೊಂಡು ಒಂದು ಗಾರ್ಡನ್ ದೊಡ್ಡ ಜಾಗ ಇತ್ತು. ಒಂದು ಕಾರ್ ನಿಲ್ಲಿಸ್ಕೊಂಡು ಅವರು ಸ್ಟೇ ಆಗಿದ್ರು. ನಾವು ಇಲ್ಲಿ ಊಟ ಮಾಡ್ಕೊಂಡು ಬಿಡೋಣ ಅಂತ ಕೂತ್ಕೊಂಡ್ವಿ. ನೋಡ್ರಿ, ಊಟಕ್ಕೆ ಕೂತ್ಕೊಂಡೇವಿ. ಇಲ್ಲಿ ಮನೆಯಿಂದ ಕಟ್ಕೊಂಡು ಹೋದ ಊಟ ಹೊರಗಡೆ ಉಂಡ್ರೆ ಬಹಳ ಟೇಸ್ಟ್, ಅನುಕೂಲ ಕೂಡ. ಮಗಳು ಬಡ್ಸಕತ್ತಾಳೆ ಈಗ ಇಲ್ಲಿ ಊಟನ. ಎಲ್ಲರೂ ಮರುದಿವ್ಸ ಬೆಳಗ್ಗೆ ಟಿಫನು ಊಟ ಮಾಡೋದು ಐತೆ ಅಂತ ಒಂದು ಊಟ ಕಟ್ಕೊಂಡು ಹೋಗಿದ್ವಿ. ನಾನು ಅಲ್ಲಿ ಕೂತ್ಕೊಂಡೆ ನೋಡ್ರಿ. ಇಲ್ಲಿ ಮಗ, ಅಳಿಯಂದರು, ಮೊಮ್ಮಕ್ಕಳು, ಮಗಳು ಎಲ್ಲರೂ ಕೂತ್ಕೊಂಡಿವಿ. ಕಾರ್ ನಿಲ್ಲಿಸಿ ನಾವು ಕಾರ್ನಾಗ ಹೋಗಿದ್ದೀವಿ. ಇವಾಗ ಹೊಂಟಿವಿ ನೋಡ್ರಿ. ಗಂಗಾವತಿ ಒಳಗೆ ಊಟ ಮಾಡಿದ್ವಿ. ಸಿಂಧನೂರೊಳಗೆ ಅಷ್ಟೇ ಆದ್ವಿ. ಲಾಡ್ಜ್ ಮಾಡಿದ್ವಿ. ರೂಮ್ ಹುಡ್ಕ್ಯಾಡೋದು ಪರದಾಟ. ಮಳೆ ಹಿಡಿದು ಬರೀ ಮಳೆ. ಮಂತ್ರಾಲಯ ಮಠ ಹೋಗೋದು ಅಂದ್ರೆ ತುಂಬ ಲೇಟ್ ಆಗ್ತಿತ್ತು. ಮತ್ತಲ್ಲೇ ಕಾಸ್ಟ್ಲಿ ಕೂಡ ರೂಮು. ಹೀಗಾಗಿ ಸಿಂಧನೂರೊಳಗೆ ಒಂದು ಲಾಡ್ಜ್ನಾಗ ಉಳ್ಕೊಂಡ್ವಿ. AC ರೂಮ್ ಇತ್ತು, ಚೆನ್ನಾಗಿತ್ತು, ಎಲ್ಲ ವ್ಯವಸ್ಥೆ ಇತ್ತು. ಒಳ್ಳೆ ದರ್ಶನ ಆಯಿತು. ಖುಷಿ ಆಯ್ತು ಮನಸ್ಸಿಗೆ. ನಂಬಿ ಕೆಟ್ಟವರಿಲ್ಲ ಅಂತ ಹಿರಿಯರು ಹೇಳ್ತಾರೆ, ಅದು ನಿಜ. ಒಂದೇನೋ ಸಂಕಲ್ಪ ಮಾಡ್ಕೊಂಡಿದ್ವಿ, ಹೋಗಬೇಕಾಗಿತ್ತು. 2-3 ತಿಂಗಳಿಂದ ಹೋಗೋಣ ಅನ್ಕೊಂತ ಇವಾಗ ಅದು ಟೈಮ್ ಕೂಡಿ ಬಂತು. ಎಲ್ಲರೂ ರೆಡಿ ಆಗತ್ತಾರ. ನಮ್ಮ ಮೋನೀಶ್ ಆಗಲಿ ರೆಡಿ ರೂಮ್ ಇದು, ರೆಡಿ ಆಗ್ಯಾ ನೋಡ್ರಿ. AC ರೂಮ್ ಅನುಕೂಲ ಐತೆಲ್ಲ. ಎಲ್ಲರೂ ಒಬ್ಬೊಬ್ಬರ ರೆಡಿ ಆಗ್ತಾರ. ಬೆಳಗ್ಗೆ ಇದು 6 ಗಂಟೆಗೆ ನಾವೆಲ್ಲರೂ ತಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಂತ್ರಾಲಯಕ್ಕೆ ಪಯಣ ಬೆಳೆಸಿದ್ವಿ. ಅಲ್ಲಿ ಮಂತ್ರಾಲಯದಾಗ ಹೊರಗಿಂದಷ್ಟೇ ನಿಮಗೆ ತೋರಿಸ್ಬೇಕಾಕೈತಿ. ಒಳಗಡೆ ಏನು ಅವಕಾಶ ಇಲ್ಲ. ಬೆಳಗ್ಗೆ ನೋಡ್ರಿ, ಇದು 5:30 ಆಗಿತ್ತು. ನನ್ನ ಮಗಳು ಹೊರಗೆ ಬಂದು ವೀಕ್ಷಣೆ ಮಾಡತ್ತಿದ್ಲು. ಹೊರಗೆ ಪ್ರಕೃತಿ ಸೌಂದರ್ಯವನ್ನು ಚೆನ್ನಾಗಿತ್ತು. ಬರ್ತಾ ಇತ್ತು. ಎಲ್ಲರೂ ರೆಡಿಯಾಗಿ ಟಿಫನ್ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಪಯಣ ಬೆಳೆಸಿದ್ವಿ. भुजङ्गमश्वसद्विदीर्घमत्क्रमस्फुरत्करालभालभव्यवाङ्गिमिद्धिमिद्धिमिध्वनत्प्रदङ्गतुङ्गमङ्गलध्वनिक्रमप्रवर्तितप्रचण्डताण्डवाधशिवा
ಶಿವ ಯಾರು ರೆಡಿ ಆಗತ್ತಾರ. ನಮ್ಮ ಮೋನೀಶ್ ಆಗಲಿ ರೆಡಿ ಆಗಿ ಕುಂತ ಅನ್ನೋದಿಲ್ಲ ಮೋನು. ರೆಡಿ ಆಗ್ಯಾನ ನೋಡ್ರಿ ಮೋನು. ಶರ್ಟ್ ಮಸ್ತ್ ಐತಿ ಮೋನ್ದು. ಇವ್ನು ಇನ್ನೂ ರೆಡಿ ಆಗತ್ತಾನ. ಎಲ್ಲಾನು ಪ್ಯಾಕ್ ನಂಬಿ ಬಂದರೆ ಕೈ ಬಿಡೋದಿಲ್ಲ. ರಾಯರಿದ್ದಾರೆ, ಇದು ನಿಜ. ನಮಗೂ ಅನುಭವವಾಗಿದೆ. ಮೊದಲು ಸಂಕಲ್ಪ ಮಾಡಿಕೊಂಡಂಥ ಒಂದು ಹರಕೆ ತೀರಿಸಿ ಮತ್ತೆ ನಾವು ಬೇರೆ ಸಂಕಲ್ಪ ಮಾಡ್ಕೋಬೇಕು, ಬರಬೇಕು ಅಂತ ಬಹಳ 2-3 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಕೂಡಿ ಬಂದೈತಿ ಟೈಮ್. ಹೋಗ್ತೇವೆ ಬರ್ತೇವೆ ಅಂದ ತಕ್ಷಣ ಆಗಲ್ಲ, ಅದಕ್ಕೂ ಒಂದು ಟೈಮ್ ಬರ್ತೈತಿ. ನಾವು ಮನಸ್ಸು ಮಾಡಿದರೆ ರಾಯರು ಒಂದು ಕೈ ಬಿಡೋಣ, ತನ್ನ ಕ್ಷೇತ್ರಕ್ಕೆ ದರ್ಶನ ಏನಿಲ್ಲ, ನಾವು ಬಂದಷ್ಟಿಲ್ಲ. ಇವಾಗ ನೋಡ್ರಿ ಇಲ್ಲಿ ಟಿಫನ್ ರಾಯರ ಮಠಕ್ಕೆ ಪಯಣ ಬೆಳೆಸಿದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ಬಂದ್ವಿ. ಒಳಗಂತೂ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕೆ ಅವಕಾಶ ಇಲ್ಲ, ಹೊರಗಿಂದಷ್ಟೇ ತೋರಿಸ್ಬೇಕಾಗ್ತದೆ. ನೀವು ರಾಯರ ದರ್ಶನಕ್ಕೆ ಹೋಗಿ ಒಳ್ಳೆಯದಾಗ್ತದೆ. ಇಲ್ಲಿ ಹೋದ ತಕ್ಷಣ ಹಣೆ ಮೇಲೆ ನೋಡ್ರಿ, ನಾನು ಏನು ತೋರಿಸ್ತೀನಿ ಅಂದ್ರೆ ನಾಮ ಹಾಕ್ತಾರೆ. ಈ ಥರ ರಾಘವೇಂದ್ರ ಮಠದಲ್ಲಿ ಹಣೆಗೆ ನಾಮ ಇಟ್ಟುಕೊಂಡು ನಾವು ಒಳಗಡೆ ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ಮಾತ್ರ ಭಾಳ ಈಸಿಯಾಗಿ ಆಯಿತು ಅಂತ ಹೇಳ್ಬೋದು. ಸಾಕಷ್ಟು ಕ್ಯೂ ಇತ್ತು, ರಶ್ ಇತ್ತು. ನಾವು ಸಂಡೇ ಹೋಗಿದ್ದೀವಲ್ಲ, ಹೀಗಾಗಿ ರಶ್ ಭಾಳ. ವೀಕೆಂಡ್ ಹೋದ್ರೆ ಭಾಳ ರಶ್ ಇರ್ತದೆ. ಮಧ್ಯದಲ್ಲಿ ಹೋಗಬೇಕು. ನಮಗೆ ಮಧ್ಯದಲ್ಲಿ ಹೋಗಾಕ ಮಗನಿಗೆ ಎಳೆಯಂದ್ರಿಗೆ ರಜಾ ಸಿಗಲ್ಲ, ಅದಕ್ಕೆ ನಾವು ಸಂಡೇ ಹೋದ್ವಿ. ದರ್ಶನ ಚೆನ್ನಾಗಾಯಿತು. ಈಗ ನೋಡ್ರಿ, ಇಲ್ಲಿ ಗಿಳಿ ಶಾಸ್ತ್ರದವ್ರು ಕುಂತಿರ್ತಾರೆ. ನಾವು ಸಣ್ಣರಿರ್ಬೇಕಾದ್ರೆ ನಮ್ಮವ್ವ ಗಿಳಿ ಶಾಸ್ತ್ರ ಹೇಳೋರು. ಬುಡ್ಬುಡಿಕ್ಯಾ ಶಾಸ್ತ್ರ ಹೇಳ್ತಾರಲ್ಲ, ಬುಡ್ಬುಡಿಕ್ಯಾ ಮತ್ತು ಗಿಳಿ ಶಾಸ್ತ್ರ ಎರಡೂ ಮಾತ್ರ 100% ನಿಜ ಆಗ್ತತಿ, ಸತ್ಯ ಅಂತ ನಮ್ಮವ್ವ ಹೇಳ್ತಾ ಇದ್ಲು. ನಾವು ಟ್ರೈ ಮಾಡೋಣ, ಪರೀಕ್ಷೆ ಮಾಡೋಣ ಅಂತ ಇಲ್ಲಿ ಮಗ ಕುಂತಾನ. ಅಲ್ಲಿ 100 ರೂಪಾಯಿ ಇಟ್ಟು 50 ರೂಪಾಯಿಗೂ ಹೇಳ್ತಾರೆ, 100 ರೂಪಾಯಿಗೂ ಹೇಳ್ತಾರೆ. 100 ರೂಪಾಯಿ ಇಟ್ಟು ಮಗನ ಏನು ಅಂತ ಕೇಳೋದು. ಗಿಳಿ ನೋಡ್ರಿ ಒಂದು ಕಾರ್ಡ್ ತೆಗಿತೈತಿ, ಅದರೊಳಗೆ ರಾಘವೇಂದ್ರ ಸ್ವಾಮಿನ ಬಂದಾನ ನನ್ನ ಮಗನ ಭವಿಷ್ಯದ ಕಾರ್ಡ್ ಒಳಗೆ. ಅದು ಅವ್ರು ಏನು ಹೇಳಿದರು ಅಂತ ನಾನೀಗ ಹೇಳಲ್ಲ, ಮುಂದದು ನಿಜಾಂಶ ಆದಾಗ ನಿಮಗೆ ವಿಷಯ ಖಂಡಿತ ತಿಳಿಸ್ತೇನೆ. ನಾವು ಏನು ನಂಬಂಗಿಲ್ಲ, ಆದರೂ ಕೆಲವೊಂದು ವಿಷಯಗಳನ್ನು ನಂಬಬೇಕಾಗ್ತತಿ. ನೋಡೋಣ, ನಾವು ನೋಡೇ ಬಿಡೋಣ. ನಮ್ಮವ್ವ ಹೇಳ್ತಿದ್ಲು ನಾವು ಚಿಕ್ಕವರಿದ್ದಾಗ ಅಂತಂದು. ಇಲ್ಲಿ ನೋಡಿದ ತಕ್ಷಣ ಕೇಳಬೇಕು ಅನ್ನಿಸ್ತು. ಮಗಂದು, ಮಗಳದು, ಮೊಮ್ಮಗಂದು 3 ಜನದ್ದು ನಾವಿಲ್ಲಿ ಕೇಳಿದ್ದೇವೆ. ಅವ್ರು ಏನು ಹೇಳಿದರು, ಏನು ಆಯಿತು, ಏನು ಆಗಲಿಲ್ಲ, ಅದು ನಿಜ ಆಯಿತು ಅಂದ್ರೆ ಮುಂದೆ ಖಂಡಿತ ನಿಮಗೆ ತಿಳಿಸ್ತಾನೆ. ಇಲ್ಲಿ ನಾವು ಒಂದು 10 ನಿಮಿಷದಾಗ ದರ್ಶನ ಮಾಡಿದ್ವಿ ಅಂತ ಹೇಳ್ಬೋದು. ರಾಯರದ್ದು ಹೆಂಗೆ ಅಂದ್ರೆ ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟಿ ರಶ್ ಇತ್ತು. ಆದ್ರೆ ನಾವು ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡ್ವಿ. ನಿಲ್ಲಂಥ ಸ್ಥಿತಿ ಇರಲಿಲ್ಲ, ಯಾಕಂದ್ರೆ ಮಳೆ ಬರ್ತಾಯಿತ್ತು. ಬೆಳಗ್ಗೆ ಮಳೆ ಬರ್ತಾಯಿತ್ತು. ನಾವು ಕ್ಯೂನಾಗ ನಿಂತಾಗ ಬಿಸಿಲಿತ್ತು ಸಿಕ್ಕಾಪಟ್ಟಿ. ಆದರೆ 2 ತಾಸು 3 ತಾಸು ಗಟ್ಟಲೆ ನಿಲ್ಲಂಥ ಶಕ್ತಿ ಇರಲಿಲ್ಲ. ಹೀಗಾಗಿ ನಾವು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು 10 ನಿಮಿಷದಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ನೋಡ್ರಿ, ಮೊಮ್ಮಗ ಕೂತಾನ. ಇವನು 2nd ಇಯರು ಸೈನ್ಸ್ ಮುಗ್ದೈತಿ, ನೀಟ್ ಎಕ್ಸಾಮ್ ಬರ್ದಾನ.
ಕಾಲೇಜಿಗೆ ಫಸ್ಟ್ ಬಂದಾನ. ಸೆಕೆಂಡ್ ಇಯರ್ ಹುಬ್ಳಿ ಫಾತಿಮಾ ಕಾಲೇಜಿಗೆ ಫಸ್ಟ್ ಬರೋದಲ್ಲ, ಡಿಸ್ಟಿಕ್ಕಿಗೆ ಫಸ್ಟ್ ಬಂದಾನ ಸೆಕೆಂಡ್ ಇಯರು. ಮೊಮ್ಮಕ್ಕಳು ಜಾಣ್ರದಾರ, ಹೆಮ್ಮೆ ಅನ್ನಿಸ್ತತಿ. ಇಲ್ಲೊಂದೆರಡು ಫೋಟೋ ತಕ್ಕೊಂಡಿದ್ವಿ, ಅದು ನಿಮಗೆ ಮುಂದಿಡಾಗ್ತೇನೆ. ಯಾಕಂದ್ರೆ ಒಳಗೆ ವಿಡಿಯೋ ಮಾಡೋ ಅವಕಾಶನೇ ಇಲ್ಲ, ನಾವು ಹೊರಗಡೆದ್ದ ತೋರಿಸ್ಬೇಕಾಗ್ತತಿ. ನಮಗಂತೂ ಮನಸ್ಸಿಗೆ ಬಹಳ ಖುಷಿ ಆಯಿತು, ಬಹಳ ಸಂತೋಷ ಆಯಿತು. ನಾವು ರಾಯರನ್ನ ನಂಬಿ ಹೋಗಿದ್ದೇವೆ. ಇವಾಗ ಆಗಲೇ ನಂಬಿ ಕೆಲವೊಂದು ನಾವು ಫಲಿತಾಂಶ ಪಡೆದೇವಿ. ಮತ್ತು ಕೆಲವೊಂದು ಸಂಕಲ್ಪ ಮಾಡ್ಕೊಳೋದಿತ್ತು, ಮಾಡ್ಕೊಂಬಂದೀವಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಅದು ಏನು ಅಂತ ಹೇಳ್ತೀನಿ. ನನ್ನ ಮಗ ನೋಡ್ರಿ ಪಂಜೆ ಕಟ್ಕೊಳತಾನ. ಅಲ್ಲೇ ಪಂಚಮುಖಿಯ ನಮ್ಮಪ್ಪಗೆ ಹೋಗಿದ್ವಿ, ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೋಡ್ರಿ ಇದೇ ಪಂಚಮುಖಿ ಹನುಮಪ್ಪ. ಅಲ್ಲಿಯೂ ಭಾಳ ರಶ್ ಇತ್ತು. ಮಂತ್ರಾಲಯಕ್ಕೆ ಹೋದವ್ರು ಇಲ್ಲಿ ಪಂಚಮುಖಿ ಹನುಮಪ್ಪಗೆ ಹೋಗಬೇಕು ಅಂತ ಹೇಳ್ತಾರೆ. 6 ಕಿಲೋಮೀಟ್ರ್ ಅಷ್ಟೇ ದೂರ ಐತಿ. ನೋಡ್ರಿ ಇಲ್ಲೇ ಮಂತ್ರಾಲಯದಾಗ 100 ರೂಪಾಯಿಗೆ 5 ಕೀ ಬನ್ಸ್ಕೊಂಡ್ವಿ. ರಾಘವೇಂದ್ರ ಫೋಟೋ ತೊಗೊಂಡ್ವಿ. ಮತ್ತು ಬೇಕು ಅಂದಿದ್ದು ಒಂದು ಸ್ವಲ್ಪ ಕೊಡಿಸಿದ್ವಿ. ತಿರ್ಗಾ ನಮ್ಮ ಪಯಣವನ್ನು ವಾಪಸ್ ಊರ ಕಡೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಲ್ಲೇ ಟಿಫನು ಊಟ ಮಾಡಿದ್ದು ಹಾಕಿದ್ದೀನಿ. ನೋಡ್ರಿ ನೈಟು ಮನೆಗೆ ಬಂದಿಂದ ಏನು ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಅಂತ ರಾತ್ರಿ 10:30 ಆಗಿತ್ತು. ಹೀಗಾಗಿ ಊಟ ಮಾಡಿಕೊಂಡೇ ಮನೆಗೆ ಬಂದು ಮೋನು ತಿನ್ನಕತ್ತ ನೋಡ್ರಿ. ಚಲೋ ಐತೆ ಅದಕ್ಕೆ ಹಾಕ್ಲ್ಯಾ? ಹೋಟೆಲ್ ಹುಡುಗರಾಗ ಸಾಕಾಗಿತ್ತು, ಈ ಹೋಟೆಲಿಗೆ ಬಂದಿದ್ದೀವಿ. ಇವಂಗ ಹಸಿ ಅಂತ ಎಷ್ಟು ತಿಂತಾನೆ ನೋಡೋಣ ಇವತ್ತು. ನೋಡೋಣ ನೋಡೋಣ ಎಷ್ಟು ತಿಂತೀಯ ನೋಡೋಣ. ಫ್ರೆಂಡ್ಸ್ ಈಗ ನೋಡ್ರಿ ಒಂದು ಹೋಟೆಲ್ ಸಿಕ್ಕಿಲ್ಲ, ಈಗ ಒಂದು ಸಿಕ್ಕೈತಿ. ಊಟ ಮಾಡಕತ್ತೀವಿ. ಮೋನಿಶಿಗೆ ಹೊಟ್ಟೆ ಶೂ ಆಗೈತಿ. ಈಗ ಟೈಮ್ ನೋಡಿದ್ರೆ 5 ಗಂಟೆ ಆಗೈತಿ. ಈಗ ಊಟ ಮಾಡಕತ್ತೀವಿ. ಎಲ್ಲೂ ಹೋಟೆಲೇ ಇಲ್ಲ. ಯಾರಾದರೂ ಬರಬೇಕಾದ್ರೆ ಊಟಕ್ಕೆ ಕಟ್ಕೊಂಬರೋದು ಚಲೋ ರೀ. ಇಲ್ಲಿ ಊಟಕ್ಕೆ ಏನೂ ಇರೋದೇ ಇಲ್ಲ. ಇಲ್ಲಿ ಅಂಥ ಹೋಟೆಲು ಸಿಗಲ್ಲ, ಏನು ಸಿಗೋದಿಲ್ಲ. ಹಂಗೆ ಪರಿಸ್ಥಿತಿ. ಬಹಳ ದಿನಗಳ ನಮ್ಮ ಆಸೆ ಈಡೇರ್ತು ಅಂತ ಹೇಳ್ಬೋದು. ಖುಷಿ ಆಯಿತು. ನಾವು ರಾಯರನ್ನ ನಂಬಿದ್ದೇವೆ. ಏನೇ ಕಷ್ಟ ಬರಲಿ, ಯಾವುದೇ ಕಾರ್ಯಗಳನ್ನು ಬರಲಿ, ರಾಯರನ್ನ ನೆನೆಸಿ ಮುಂದೆ ಹೆಜ್ಜೆ ಇಡ್ತೇವೆ. ಅವ್ರು ನಮಗೆ ಆಶೀರ್ವಾದ ಮಾಡೋದು ನಿಜ. ಇಲ್ಲಿ ನೋಡ್ರಿ, ಇಲ್ಲಿ ಮೆಹಂದಿ ಹಾಕ್ತಾರ. ನಾವು ಹಾಕಿಸ್ಕೊಂಡ್ವಿ. ಮಗಳು ನೋಡ್ರಿ ರಾಘವೇಂದ್ರನ ಹಾಕಿಸ್ಕೊಂಡು, ಓಂ ಹಾಕಿಸ್ಕೊಂಡು. ನಾವು ಕೂಡ ಇಲ್ಲಿ ಮೆಹಂದಿ ಹಾಕಿಸ್ಕೊಂಡಿವಿ. ₹2 ಒಂದು ಬಾಕ ಅಕ್ಕ, 1 ನಿಮಿಷ ಡ್ರೈ ಇತ್ತಪ್ಪ ಅಕ್ಕ. ಬನ್ನಿ 1 ನಿಮಿಷ ಅಕ್ಕ, ಬರಬೇಕು. ಇಲ್ಲಿಗೆ ಬಾಕ ಅಣ್ಣವ್ರು, ಇಲ್ಲಿಗೆ ಬನ್ನಿ.
ಇದು ಭಾಳ ದಿನ ನಿಲ್ಲಲ್ಲ, 2 ದಿನಕ್ಕೆ ಹೋಗ್ಬಿಡ್ತೈತಿ. ಆಗಿನ ಮಟ್ಟಿಗೆ ಸಾಕಷ್ಟು ಸಂತೋಷ ಕೊಡ್ತೈತಿ. ಏನೋ ಹೊರಗಡೆ ಹೋದಲ್ಲಿ ತಂದದ್ದೆಲ್ಲ ತಗೋಬೇಕು, ಹಾಕೋಬೇಕನ್ನೋಂಥ ಖುಷಿ ಮನುಷ್ಯನಿಗೆ. ನಾನು ಆಕೇಶ್ ನೋಡ್ರಿ, ಮಗ ಆಕೇಶ್ ನೋಡ್ಲ. ಸಾಕಷ್ಟು ಜನ ಕುಂತಿರ್ತಾರೆ ಇಲ್ಲಿ. ಏನೋ ಸಣ್ಣ ಪುಟ್ಟ ಒಂದೊಂದು ಖುಷಿಗಳಿವೆ. ಒಂದೇ ದಿನ ಇರಲಿ, ಒಂದೇ ತಾಸು ಇರಲಿ, ಅದು ಆಗಿನ ಮಟ್ಟಿಗೆ ಸಾಕಷ್ಟು ಸಂತೋಷ ಕೊಡ್ತೈತೆ ಮನಸ್ಸಿಗೆ. ಏನೋ ಒಂಥರ ಖುಷಿ, ಚೇಂಜಸ್ ಹೋದಲ್ಲೇ ಬಂದಲ್ಲೇ ಏನೋ ಅಂತ ಸಣ್ಣ ಪುಟ್ಟ ಸಂಗೀತ ಖುಷಿಗಳು. ನೀ ಅಷ್ಟ್ಯಾಕ್ ಮಾಡಿಸ್ಕೊಳತ್ತಿ. ಮಗ ನೋಡ್ರಿ ಬಲಗೈಯಾಗ ಶಿವಲಿಂಗ ನೋಡ್ರಿ, ಇದು ನಮ್ಮ ಕರ್ನಾಟಕ ಬೌಂಡ್ರಿ ಲಾಸ್ಟ್. ಇದು ದಾಟಿದ್ವಿ ಅಂದ್ರೆ ಆಂಧ್ರ ಬಾರ್ಡ್ರ್ ಸ್ಟಾರ್ಟ್ ಆಕತಿ. ಇದು ಕರ್ನಾಟಕ ಬಾರ್ಡರ್ ಆಂಧ್ರ. ಚಂದ ಕಟ್ಟಾರ ನೋಡ್ರಿ, ಇದನ್ನ ಸೂಪರ್ ಆಗಿ ಕಾಣಿಸ್ತದೆ. ಇದು ಮುಗೀತು ಅಂದ್ರೆ ನಮ್ಮ ಕರ್ನಾಟಕ ಬೌಂಡ್ರಿ ಮುಗೀತು, ಆಂಧ್ರ ಬೌಂಡ್ರಿ ಸ್ಟಾರ್ಟ್ ಆಕತಿ. ಎಕ್ಸ್ಚೇಂಜ್ ಮಾಡ್ಬಿಡು ಮೊಬೈಲ್. ಚೆನ್ನಾಗೈತೆ ನೋಡ್ರಿ. ಶೇರ್ ಮಾಡ್ಬೇಕು ನೋಡ್ರ. ವಿಡಿಯೋ ಮಾಡಕ್ ಚಲೋದು ಒಂದು ಮೊಬೈಲ್ ಕೊಡ್ಸಂತ. ಅಲ್ಲೋ ಯೂಟ್ಯೂಬ್ ಸ್ಯಾಲ್ರಿ ಆದ್ಮೇಲೆ ಮುಟ್ಟಿಸ್ತೀನಿ ನಾ. ನೋಡಿಲಿ ಇದಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸ ಐತಿ. ಮನೆಗೆ ಬಂದೀವಿ ನೋಡ್ರಿ. ಮುಂದಿನ ಬ್ಲಾಗ್ದಾಗ ಸಿಗ್ತೇನೆ. ಎಲ್ಲರಿಗೂ ಬಾಯ್ ಬಾಯ್.